ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಸ್ನೇಹಿತರೆ, 80-90ರ ದಶಕದಲ್ಲಿ ತಮ್ಮ ಕನ್ನಡ ಸಿನಿಮಾ ರಂಗಕ್ಕೆ ಸಾಕಷ್ಟು ಪ್ರತಿಭಾನ್ವಿತ ಕಲಾವಿದರು ಎಂಟ್ರಿ ಕೊಟ್ಟು ಚಂದನವನವನ್ನು ಬೇರೊಂದು ಲೋಕಕ್ಕೆ ಕೊಂಡೊಯ್ಯುವಲ್ಲಿ ಮೈಲಿಗಲ್ಲನ್ನು ಹಾಕಿದರು ಎಂದರೆ ತಪ್ಪಾಗಲಾರದು. ಹೌದು ಸ್ನೇಹಿತರೆ, ಈ ಅವಧಿಯಲ್ಲಿ ಕನ್ನಡ ಸಿನಿಮಾ ರಂಗಕ್ಕೆ ಸಾಕಷ್ಟು ಸ್ಟಾರ್ ಕಲಾವಿದರ ಆಗಮನವಾಯಿತು. ಅದರಲ್ಲಿ ರವಿಚಂದ್ರನ್ ಕೂಡ ಒಬ್ಬರು. ಹೌದು ಸ್ನೇಹಿತರೆ, ತಮ್ಮ ಅಮೋಘ ಅಭಿನಯದ ಮೂಲಕ ಸಾಲು ಸಾಲು ಹಿಟ್ ಸಿನಿಮಾಗಳನ್ನು ನೀಡುತ್ತಾ ನಿರ್ದೇಶಕ, ನಿರ್ಮಾಪಕ ಹಾಗೂ ನಟನಾಗಿ ಸಿನಿಮಾ ರಂಗದಲ್ಲಿ ಗುರುತಿಸಿಕೊಂಡರು ರವಿಚಂದ್ರನ್ ರವರು. ರವಿಚಂದ್ರನ್ ಅವರು ಆಗಿನ ಕಾಲದ ಸಾಕಷ್ಟು ಸೂಪರ್ ಸ್ಟಾರ್ ನಟರೊಂದಿಗೆ ತೆರೆ ಹಂಚಿಕೊಂಡು ಮಿಂಚಿದರೂ ಕೂಡ ಅವಕಾಶಗಳು ಸಿಕ್ಕರೂ ಅಣ್ಣವರೊಂದಿಗೆ ತೆರೆ ಮೇಲೆ ಒಟ್ಟಾಗಿ ಕಾಣಿಸಿಕೊಳ್ಳಲಾಗಲಿಲ್ಲ. ಅಷ್ಟಕ್ಕೂ ಯಾವ ಕಾರಣದಿಂದ ರವಿಚಂದ್ರನ್ ಹಾಗೂ ರಾಜ್ಕುಮಾರ್ ಜೋಡಿ ಒಟ್ಟಿಗೆ ಕೆಲಸ ಮಾಡಲಿಲ್ಲ ಎಂಬ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಹೌದು ಸ್ನೇಹಿತರೆ, ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ರಾಜ್ಕುಮಾರ್ ಅವರನ್ನು ಹೊರತುಪಡಿಸಿ ರವಿಚಂದ್ರನ್ ಅವರು ಬೇರೆ ಎಲ್ಲ ಕಲಾವಿದರೊಂದಿಗೆ ನಟಿಸಿದ್ದಾರೆ. ಅದರಲ್ಲೂ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಜೊತೆಗೆ ಆರಂಭದ ಪ್ರೇಮಲೋಕದಿಂದ ಸಾಹುಕಾರದವರೆಗೂ ಹಲವಾರು ಸಿನಿಮಾಗಳಲ್ಲಿ ಕಾಣಿಸಿಕೊಂಡು ಸಾಹಸ ಸಿಂಹ ಮತ್ತು ಕನಸುಗಾರನ ಜುಗಲ್ಬಂದಿ ಏನು ಎಂಬುದನ್ನು ಅಭಿಮಾನಿಗಳಿಗೆ ತೋರಿಸಿ ತೆರೆಯ ಮೇಲೂ ಕೂಡ ತುಂಬಾನೇ ಸೊಗಸಾದ ಜೋಡಿ ಎನ್ನುವುದನ್ನು ನಿರೂಪಿಸಿದರು. ಇನ್ನು ಅಂಬರೀಶ್, ಶಂಕರ್ನಾಗ್, ಪ್ರಭಾಕರ್, ಶ್ರೀನಾಥ್ ಹೀಗೆ ಬಹಳ ಜನರೊಂದಿಗೆ ತೆರೆಯ ಮೇಲೆ ಕಾಣಿಸಿಕೊಂಡು ತಮ್ಮೊಳಗಿನ ಕಲಾವಿದನನ್ನು ಮತ್ತು ತಮ್ಮ ಜೋಡಿಯ ಜುಗಲ್ಬಂದಿ ಏನು ಎಂದು ಅಭಿಮಾನಿಗಳಿಗೆ ತೋರಿಸಿದ್ದಾರೆ. ರವಿಚಂದ್ರನ್ ಅವರು ಎಲ್ಲ ಬಗೆಯ ನಟರೊಂದಿಗೆ ಅಭಿನಯಿಸಿ ಸೈ ಎನಿಸಿಕೊಂಡರು. ಅಣ್ಣವರೊಂದಿಗೆ ಮಾತ್ರ ನಟಿಸುವ ಸುಯೋಗ ಕೂಡಿ ಬರಲಿಲ್ಲ. ಹೌದು ಸ್ನೇಹಿತರೆ, ರವಿಚಂದ್ರನ್ ಅವರು ಬಾಲ ಕಲಾವಿದನಾಗಿದ್ದಾಗ ಅಣ್ಣವರೊಂದಿಗೆ ಸಿನಿಮಾ ಒಂದರಲ್ಲಿ ಅಭಿನಯಿಸಿದ್ದರು. ಆದರೆ ಓರ್ವ ಸ್ಟಾರ್ ನಟನಾಗಿ ಬೆಳೆದ ನಂತರ ಒಟ್ಟಿಗೆ ಕೆಲಸ ಮಾಡಲು ಸಾಧ್ಯವೇ ಆಗಲಿಲ್ಲ ಎಂಬ ಬೇಸರವನ್ನು ರವಿ ಮಾಮ ಇಂದಿಗೂ ವ್ಯಕ್ತಪಡಿಸುತ್ತಾರೆ. ಇದಕ್ಕೆ ಮುಖ್ಯ ಕಾರಣ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟಂತಹ ಆರಂಭಿಕ ದಿನಗಳಲ್ಲಿ ರವಿಚಂದ್ರನ್ ಅವರು ಒಂದರ ಮೇಲೊಂದರಂತೆ ಸಿನಿಮಾಗಳನ್ನು ನೀಡುತ್ತಾ ಬಹಳ ಬ್ಯುಸಿ ಇರುತ್ತಾರೆ. ಅದರಂತೆ ಅಣ್ಣವರು ಕೂಡ ಆಗಿನ ಕಾಲದಲ್ಲಿ ಬಹಳ ಪೀಕ್ನಲ್ಲಿ ಇದ್ದಂತ ನಟ. ವರ್ಷವೊಂದರಲ್ಲಿ ಬರೋಬರಿ 16-18 ಸಿನಿಮಾಗಳಲ್ಲಿ ಅಭಿನಯಿಸುತ್ತಿದ್ದಂತಹ ಅಣ್ಣವರಿಗೂ ರವಿಚಂದ್ರನ್ ಅವರಿಗೂ ಒಟ್ಟಾಗಿ ಕಾಣಿಸಿಕೊಳ್ಳುವಂತಹ ಸಿನಿಮಾಗಳು ಹಾಗೂ ಅವಕಾಶಗಳು ಕೂಡಿ ಬಂದರೂ ಸಮಯದ ಅಭಾವದಿಂದ ನಟಿಸಲು ಸಾಧ್ಯವಾಗುತ್ತಿರಲಿಲ್ಲವಂತೆ. ಇದಾಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನೆಲ್ನ ಸಪೋರ್ಟ್ ಮಾಡಿ. ಧನ್ಯವಾದಗಳು.